ಇನ್ನೊಂದು, ಈ ಸ್ವಾತಂತ್ರ್ಯ ಸಂಗ್ರಾಮ ನಾವೆಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದ್ದೇವೆ, ಒಂದೆರಡು ಸಿನಿಮಾನು ಆಗಿರಬಹುದು. ಇಲ್ಲಿ ಒಂದು ಕೆಲವು ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಘಟನೆಗಳನ್ನ ತೆಗೆದುಕೊಂಡು, ಅಂದ್ರೆ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟ 1857ರಲ್ಲಿ ಏನು ಆಯ್ತು ಅದನ್ನ ಆಗ್ಲಿ, ಅಥವಾ ನಮ್ಮಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಹೋರಾಟ ಮಾಡಿದ್ದಾಗ್ಲಿ, ಹಾಗೂ ಆಂಗ್ಲೋ ಮೈಸೂರು ಯುದ್ಧ ಆಗಲಿ, ಇಂಥ ಕೆಲವು ಒಂದು 8-10 ಘಟನೆಗಳನ್ನ ಸೆಲೆಕ್ಟ್ ಮಾಡಿ ಅವುಗಳನ್ನ ಬೀದಿ ನಾಟಕದ ರೂಪದಲ್ಲಿ, ಚಿಕ್ಕ ಚಿಕ್ಕ ಬೀದಿ ನಾಟಕ, ಒಂದು 7-8 ನಿಮಿಷದಲ್ಲಿ ಆ ಸ್ವಾತಂತ್ರ್ಯ ಸಂಗ್ರಾಮದ ಕೆಲವು ಪ್ರಮುಖ ಘಟನೆಗಳನ್ನ ನಾಟಕ ನೃತ್ಯ ರೂಪಕದ ಮುಖಾಂತರ ದಿನಪೂರ್ತಿ ನಡೆಸ್ತಾ ಇರ್ತೇವೆ. ಅದಕ್ಕೊಂದು ಸ್ಟೇಜ್ ಅನ್ನ ಮಾಡಿ ಈ ತರಹ ಒಂದು 7-8 ಪ್ರಮುಖ ಸ್ವಾತಂತ್ರ್ಯ ಸಂಗ್ರಾಮದ ಘಟನೆಗಳು, ಅವುಗಳನ್ನ ನೃತ್ಯ ರೂಪ ನಾಟಕದ ಮುಖಾಂತರ ಜನಗಳಿಗೆ ದಿನಪೂರ್ತಿ ಪ್ರದರ್ಶನ ಮಾಡುವಂತಹದ್ದು. ಗಾಂಧೀಜಿಯವರ ಸ್ಟ್ಯಾಚ್ಯೂ ಸುತ್ತ ಸ್ಟೇಜ್ ಅನ್ನ ಮಾಡಿ ಅಲ್ಲಿ ಈ ನೃತ್ಯ ನಾಟಕವನ್ನ ಜನಗಳಿಗೆ ಪ್ರದರ್ಶನ ಮಾಡಿ, ಎಸ್ಪೆಷಲಿ ಮಕ್ಕಳಿಗೆ, ಅದರ ಮುಖಾಂತರ ಸ್ವಾತಂತ್ರ್ಯ ಸಂಗ್ರಾಮದ ಕೆಲವು ಪ್ರಮುಖ ಹೋರಾಟಗಳನ್ನ ಮೆಲುಕು ಹಾಕುವಂತಹದ್ದು ಮತ್ತು ಇವತ್ತಿನ ಜನಗಳಿಗೆ ಅದನ್ನ ಮತ್ತೊಮ್ಮೆ ಪರಿಚಯ ಮಾಡಿಕೊಡುವಂತಹದ್ದು ಈ ರೀತಿಯಾಗಿ. ಮತ್ತು ಕರ್ನಾಟಕದಲ್ಲಿ ಹಳೆಯ 19 ಜಿಲ್ಲೆಗಳು ನಮ್ದು ಮೂಲ ಜಿಲ್ಲೆ. ಕನಿಷ್ಠ ಒಂದು ಜಿಲ್ಲೆಯಿಂದ ಒಂದಾದ್ರೂ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತಹ ಅವರ ಒಂದು ಸ್ಟಾಲ್ ಅನ್ನ ಹಾಕಿ ಆ ಜಿಲ್ಲೆದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನು ಕೊಡುಗೆ ಇತ್ತು ಅಂತ ಅದನ್ನ ಪ್ರದರ್ಶನ ಮಾಡುವುದಕ್ಕೆ ಮಾಡ್ತಾ ಇದ್ದೇವೆ. ಸಾಧ್ಯ ಆದ್ರೆ 30 ಜಿಲ್ಲೆದು ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಕನಿಷ್ಠ ಹಳೆ 19 ಜಿಲ್ಲೆಗಳದಾದ್ರೂ ಮಾಡಬೇಕು ಅನ್ನುವಂತಹದ್ದು ಉದ್ದೇಶ. ಹಾಗೂ ಒಂದು ಸಂವಿಧಾನದ ಸ್ಕ್ವೇರ್, ನೆಹರು ಅವರ ಸ್ಟ್ಯಾಚ್ಯೂ ಮತ್ತು ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಸುತ್ತ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಮುಖ ಚಿತ್ರಗಳು, ಕೆಲವು ಸ್ವಾರಸ್ಯಕರ ಸಂಗತಿಗಳು ಮತ್ತು ಕೆಲವು ನಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಸಂವಿಧಾನದ ಬಗ್ಗೆ ವಿಷಯಗಳನ್ನ ಜನಕ್ಕೆ ಎಟಕುವ ರೀತಿಯಲ್ಲಿ ಸಂವಿಧಾನದ ಕಥೆಯನ್ನ ಹೇಳ್ತಕ್ಕಂಥದ್ದು. ಸೊ ಕಾನ್ಸ್ಟಿಟ್ಯೂಷನ್ ಸ್ಕ್ವೇರ್, ನೆಹರು ಅವರ ಸ್ಟ್ಯಾಚ್ಯೂ, ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಸುತ್ತ ಕಾನ್ಸ್ಟಿಟ್ಯೂಷನ್ ಸ್ಕ್ವೇರ್ ಅಂತ ಮಾಡಿ ಸಂವಿಧಾನವನ್ನ ಜನಗಳಿಗೆ ಇನ್ನಷ್ಟು ಹತ್ತಿರವಾಗಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತು ಫ್ರೀಡಮ್ ವಾಲ್ ಅಂದ್ರೆ, ಎಷ್ಟೋ ನಾವೆಲ್ಲ ಜನ ಸ್ವಾತಂತ್ರ್ಯವನ್ನ ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿಬಿಟ್ಟಿದ್ದೇವೆ. ಯಾರು ಇವತ್ತು ಹೋರಾಟದ ಬಗ್ಗೆನೂ ನಮ್ಗೆ ಅರಿವು ಕಡಿಮೆ ಆಗಿದೆ ದಿನೇ ದಿನೇ. ಸ್ವಾತಂತ್ರ್ಯದ ಕಡೆಗೆ ಬೆಲೆನೂ ನಮ್ಗೆ ಏನೋ ಒಂಥರ, ಯಾರೋ ಹೋರಾಟ ಮಾಡಿದ್ರು ಕೊಟ್ರು, ಈಗ ಅದ್ರ ಬಗ್ಗೆ ನಮ್ಗೆ ಅದರ ಮೌಲ್ಯನೂ ಇಲ್ಲ, ಅದರ ಬಗ್ಗೆ ಅವೇರ್ನೆಸ್ ಕಡಿಮೆ ಆಗ್ಬಿಟ್ಟಿದೆ. ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಅಂತೀವಲ್ಲ, ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅದು. ಹಾಗಾಗಿ ಜನಗಳಲ್ಲಿ ಇದರ ಬಗ್ಗೆ ಒಂದು ಆಲೋಚನೆಯನ್ನ ಮೂಡಿಸ್ಬೇಕು ಅಂತೇಳಿ, ಸ್ವಾತಂತ್ರ್ಯ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ವಾಟ್ ಡು ಯು ಮೀನ್ ಬೈ ಫ್ರೀಡಮ್, ಇದನ್ನ ಜನ ಅಲ್ಲಿ ಬಂದು ಅವರ ಅಭಿಪ್ರಾಯವನ್ನ ಬರೀಲಿಕ್ಕೆ ಒಂದು ಫ್ರೀಡಮ್ ವಾಲ್ ಅಂತ ಕ್ರಿಯೇಟ್ ಮಾಡಿ ಜನಗಳಿಗೆ ಆಲೋಚನೆಯನ್ನ ಮೂಡಿಸ್ಬೇಕು. ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಗೌರವ ಕೊಡ್ಲಿಲ್ಲ, ಅದು ಬೆಲೆ ಕೊಡ್ಲಿಲ್ಲ ಅಂದ್ರೆ ಎಷ್ಟು ಕಷ್ಟಪಟ್ಟು ಸ್ವಾತಂತ್ರ್ಯವನ್ನ ಸಂಪಾದನೆ ಮಾಡಿದೀವಿ ಅಷ್ಟೇ ಸಲೀಸಾಗಿ ನಾವು ಸ್ವಾತಂತ್ರ್ಯವನ್ನ ಕಳ್ಕೊಳ್ಬಹುದು. ಸೊ ಹಾಗಾಗಿ ಜನಕ್ಕೆ ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನೋ ಒಂದು ಪರಿಕಲ್ಪನೆ ಇರಬೇಕು. ಅದರನ್ನ ಜಾಗೃತಿ ಮೂಡಿಸ್ತಕ್ಕಂತಹ ಒಂದು ಫ್ರೀಡಮ್ ವಾಲ್, ಅದನ್ನು ಕೂಡ ಇಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಮತ್ತು ಮುಖ್ಯವಾಗಿ ಒಂದು ಇಂಡಿಯಾ ಪೀಪಲ್ಸ್ ಪೆರೇಡ್, ಅಲ್ಲಿ ಸರ್ಕಾರಿ ಪರೇಡ್ ಆಗತ್ತೆ, ಇಲ್ಲಿ ಪೀಪಲ್ಸ್ ಪರೇಡ್ ಮಾಡ್ತೇವೆ ನಾವು. ಏನು ಪೀಪಲ್ಸ್ ಪರೇಡ್? ಬೆಂಗಳೂರಿನಲ್ಲಿ ಈಗ ಕೊಡವರಿದ್ದಾರೆ, ಮಂಗಳೂರಿನವರಿದ್ದಾರೆ, ಧಾರವಾಡದವರಿದ್ದಾರೆ, ಕಲಬುರಗಿಯವರಿದ್ದಾರೆ, ಲಂಬಾಣಿ ಜನ ವಾಸ ಮಾಡ್ತಾರೆ, ಮಲಯಾಳೀಸ್ ಇದ್ದಾರೆ, ತಮಿಳಿಯನ್ಸು, ಬೆಂಗಾಲೀಸು, ಒಡಿಯಾದವರಿದ್ದಾರೆ. ಸೊ ಈ ರೀತಿಯಾಗಿ ಅವರಿಗೆ ಎಲ್ಲರಿಗೂ ನಾವು ಮುಕ್ತವಾಗಿ ಒಂದು ಕರೆ ಕೊಟ್ಟಿದ್ದೇವೆ.
ನೀವು ನಿಮ್ಮ ಸಂಸ್ಕೃತಿ, ನಿಮ್ಮ ಜೀವನ ಶೈಲಿಯನ್ನ ಪ್ರದರ್ಶನ ಮಾಡುವಂತ ರೀತಿಯಲ್ಲಿ ಪರೇಡ್ ಅನ್ನ ಅಲ್ಲಿ ಭಾಗವಹಿಸೋದಾದ್ರೆ ಅವರಿಗೆ ನಾವು ಮುಕ್ತವಾಗಿ ಅವಕಾಶ ಮಾಡಿಕೊಡ್ತೇವೆ. ಸೊ ಒಂದು 30 ತಂಡಗಳು ಅವರ ಪ್ರಾದೇಶಿಕ ವೈವಿಧ್ಯತೆಯನ್ನ, ಸಾಂಸ್ಕೃತಿಕ ವೈವಿಧ್ಯತೆಯನ್ನ, ಭಾಷಾ ವೈವಿಧ್ಯತೆಯನ್ನ ಪ್ರದರ್ಶನ ಮಾಡೋದಿಕ್ಕೆ ಈ ಪರೇಡ್ ಮುಖಾಂತರ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಯಾಕೆಂದ್ರೆ ನಾವು ಸಂವಿಧಾನ ಏನ್ ಹೇಳುತ್ತೆ ಅದನ್ನ 100ಕ್ಕೆ 100 ನಂಬಿದ್ದೇವೆ, 100ಕ್ಕೆ 100 ಆಚರಣೆ ಮಾಡಬೇಕು. ಏನು ಅಂತ ಹೇಳಿದ್ರೆ ವೈವಿಧ್ಯತೆಯಲ್ಲೇ ಏಕತೆ ಅಂತ. ಸೊ ಬೆಂಗಳೂರಿನ ವೈವಿಧ್ಯತೆ ಏನಿದೆ ಅದು ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದು ನೆಲೆಸಿರ್ತಕ್ಕಂಥ ಜನ ಆಗ್ಬಹುದು, ದೇಶದ ಬೇರೆ ಭಾಗಗಳಿಂದ ಬಂದು ಬೆಂಗಳೂರನ್ನ ತಮ್ಮ ಊರನ್ನಾಗಿ ಮಾಡಿಕೊಂಡಿರುವಂತ ಜನ, ಅವರಿಗೆ ಅವರ ಸಾಂಸ್ಕೃತಿಕ, ಪ್ರಾದೇಶಿಕ, ಭಾಷಾ ವೈವಿಧ್ಯತೆಯನ್ನ ಪ್ರದರ್ಶನ ಮಾಡುವುದಕ್ಕೆ ಈ ಒಂದು ಪರೇಡ್ನಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಸೊ ಇದು ಅವರು ಆದಷ್ಟು ಅವರ ದೇಸಿ ಶೈಲಿಯಲ್ಲಿ ಅವರ ಭಾಗವನ್ನ ಪ್ರತಿನಿಧಿಸ್ತಕ್ಕಂಥ ಶೈಲಿಯಲ್ಲಿ ಭಾಗವಹಿಸಬೇಕು ಅಂತ ನಾವು ಅವರಿಗೆ ಕರೆ ಕೊಟ್ಟಿದ್ದೇವೆ. ಸೊ ಕೊಡವರು ಬಂದ್ರೆ ಅವರ ಶೈಲಿ, ಮಲಯಾಳೀಸು ಬಂದ್ರೆ ಅವರ ಶೈಲಿಯನ್ನ ಪ್ರತಿನಿಧಿಸ್ತಕ್ಕಂಥ ರೀತಿಯಲ್ಲಿ ಒಂದು ಜನಗಳ ಪೀಪಲ್ಸ್ ಕಾರ್ನಿವಲ್, ಪೀಪಲ್ಸ್ ಪರೇಡ್ ಇಂಡಿಯಾ ಆ ಇಡೀ ದೇಶದ ವೈವಿಧ್ಯತೆಯನ್ನ ಬೆಂಗಳೂರಿನಲ್ಲಿ ನೆಲೆಸಿರೋರ ಮುಖಾಂತರ ಇದು ನಮ್ಮ ಇಡೀ ಭಾರತ ನಾವು ಒಂದು ಅನ್ನುವಂತ ಸಂದೇಶ ಕೊಡ್ತಕ್ಕಂತಹ ವೈವಿಧ್ಯತೆಯ ಪರೇಡ್ ಅನ್ನ ಅವತ್ತು ಆಯೋಜನೆ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲೇ ನಮ್ಮ ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದಿರತಕ್ಕಂಥ ಜನ ಆಗ್ಬೋದು, ದೇಶದ ಯಾವುದೇ ಮೂಲೆಯಿಂದ ಬಂದಿರತಕ್ಕಂಥ ಜನ ಆಗ್ಬೋದು, ನಾವು ನಮ್ಮ ಪ್ರಾದೇಶಿಕ ಸಂಗೀತ ಅಥವಾ ನೃತ್ಯ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಒಂದು 2 ಕಡೆ ಸ್ಟೇಜ್ ಅನ್ನ ಹಾಕಿ ಅವ್ರಿಗೆ ಅವರ ಸಂಗೀತ, ನೃತ್ಯವನ್ನ, ಜಾನಪದ ಸಾಹಿತ್ಯ, ಜಾನಪದ ನೃತ್ಯವನ್ನ ಪ್ರದರ್ಶನ ಮಾಡಲಿಕ್ಕೆ ಅವ್ರಿಗೆ ನಾವು ಹವ್ಯಾಸಿಗಳು, ಇದು ಪ್ರೊಫೆಷನಲ್ಸ್ ಅಲ್ಲ, ಯಾರೋ ನಾವು ಈ ಏನೋ ಒಡಿಯಾದು ನಮ್ದೇನೋ ಒಂದು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಅವಕಾಶ ಕೊಡ್ತೇವೆ. ಲಂಬಾಣಿಗಳು ನಮ್ದು ಡ್ಯಾನ್ಸ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಡ್ತೇವೆ. ಜಾನಪದ ಯಾರೋ ಬಂದು ನಾವೆಲ್ಲ ಜಾನಪದ ಬೆಂಗಳೂರಿನಲ್ಲಿ ವಾಸ ಇದ್ದೇವೆ, ನಾವು ಹವ್ಯಾಸಿ ಜಾನಪದ ಕಲಾವಿದರು, ನಮ್ಮ ಏನೋ ಒಂದು ಕುಣಿತ ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗೂ ಕೂಡ ಅವಕಾಶ ಮಾಡಿಕೊಡುವಂತಹದ್ದು, ಒಟ್ಟಾರೆ ವೈವಿಧ್ಯತೆಯನ್ನ ಸಂಭ್ರಮಿಸುವಂತ. ಅದಕ್ಕೆ ಪರೇಡು ಪ್ಲಸ್ 2 ಸ್ಟೇಜ್ ಮುಖಾಂತರ ಬೆಂಗಳೂರಿನಲ್ಲಿ ನೆಲೆಸಿರುವ ಜನಗಳ ವೈವಿಧ್ಯತೆಯ ಸಂಭ್ರಮಾಚರಣೆಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇವೆ ಇದರಲ್ಲಿ.